ಹವಾ ಮಲ್ಲಿನ ಶ್ರೀಗಳ ಸಾರಥ್ಯದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಬೇಡ್ಕರ್ ಜಯಂತ್ಯೋತ್ಸವ. ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಮತ್ತು ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನಾಚರಣೆ ಮತ್ತು ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷ ಡಾಕ್ಟರ್ ಬಾಬು, ಜೈ ಭಾರತ್ ಮಾತಾ ಸೇವಾ ಸಮಿತಿ ಅಧ್ಯಕ್ಷ ವೈಜನಾಥ್ ಜಳಕಿ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ರವರು ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೈ ಭಾರತ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅವರ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಹವಾ ಮಲ್ಲಿನಾಥ್ ಅವರ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಜೈ ಭಾರತ್ ಮಾತಾ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅವರ ಸಾರಥ್ಯದಲ್ಲಿ GBA ಕೇಂದ್ರ ಕಚೇರಿಯಿಂದ ಫ್ರೀಡಂ ಪಾರ್ಕ್ವರೆಗೆ ಭವ್ಯ ಮೆರವಣಿಗೆ ಮತ್ತು ವಿವಿಧ ಕಲಾ ತಂಡಗಳು, ಕನ್ನಡ ಸಂಘ ಸಂಸ್ಥೆಗಳು, ದಲಿತ ಪರ ಸಂಘಟನೆಗಳು ಭಾಗವಹಿಸಿದ್ದವು. ಇದೇ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು, ಪೌರ ಕಾರ್ಮಿಕರು, ಸೈನಿಕರಿಗೆ, ಹಿರಿಯ ನಾಗರಿಕರಿಗೆ, ಶ್ರಮಿಕ ವರ್ಗದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸಂಜೆ ಫ್ರೀಡಂ ಪಾರ್ಕ್ನಿಂದ ಹವಾ ಮಲ್ಲಿನಾಥ್ ಅವರ ಸಾರಥ್ಯದಲ್ಲಿ KR ಸರ್ಕಲ್, ವಿಧಾನಸೌಧ, ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಮುಂಭಾಗ, ಶಾಂತಿನಗರ, MG ರಸ್ತೆ, ಬ್ರಿಗೇಡ್ ರೋಡ್ವರೆಗೆ ಭವ್ಯ ಮೆರವಣಿಗೆ ಸಾಗಿ GBA ಕಚೇರಿ ತಲುಪಿತು. ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದರು. ಗುರು, ಇವತ್ತು ನಿಜವಾಗಲೂ ಕೂಡ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪ್ರಾಧಿಕಾರದ ನೌಕರರ ಸಂಘ ಹಾಗೂ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿ ಹರಿಕಾರರಾದಂಥ ಬಾಬು ಜಗಜೀವನ್ ರಾಮ್ ಅವರ ಏನು ಜಯಂತ್ಯೋತ್ಸವ ಆಚರಣೆ ಮಾಡಲಾಗಿದೆ. ನಿಜಕ್ಕೂ ಕೂಡ ಇತಿಹಾಸ ಪುಟದ ಸುವರ್ಣಾಕ್ಷರದಲ್ಲಿ ಬರೆದಿಡಲಾಗಿದೆ. ಯಾಕಪ್ಪ ಅಂದರೆ ಬೆಂಗಳೂರಿನಲ್ಲಿ ಈ ಅದ್ಭುತವಾದಂಥ ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಏನು ಬೆಂಗಳೂರು ಕಟ್ಟಿದ್ರು, ಇಡೀ ವಿಶ್ವಕ್ಕೆ ಬೆಂಗಳೂರು ಹೆಸರುವಾಸಿಯಾಗಿದೆ. ಅಂತ ಬೆಂಗಳೂರಿನಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ರಾಷ್ಟ್ರ ಸಂತ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ BBMP ನೌಕರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬು ಅಣ್ಣವರ ಉಪಸ್ಥಿತಿಯಲ್ಲಿ ಬ್ರಿಗೇಡ್ ರೋಡ್ ಮೂಲಕ ಸಹಸ್ರಾರು ದೇಶ ಬಾಂಧವರೊಂದಿಗೆ, ಸಹಸ್ರಾರು ಭೀಮ ಬಂಧುಗಳೊಂದಿಗೆ ಇಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಇಲ್ಲಿ ಆಗಮಿಸಿ ಭೀಮ ವಂದನೆ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ ಪೂಜ್ಯರು ನೀಡಿದ್ದಾರೆ. ಈ ರಾಷ್ಟ್ರದಲ್ಲಿ ಏಕತೆ, ಐಕ್ಯತೆ, ಅಖಂಡತೆ, ಸಹೋದರತ್ವ ಉಳಿಬೇಕಾದ್ರೆ ಪ್ರತಿಯೊಬ್ಬರು ಸರ್ವಧರ್ಮ ಸಮಭಾವ, ನಿಸರ್ಗದ ನಿಯಮ, ಸಂವಿಧಾನವನ್ನು, ತತ್ವ ಸಿದ್ಧಾಂತವನ್ನು ಚಾಚು ತಪ್ಪದೆ ಪಾಲಿಸಬೇಕಂತ ಪೂಜ್ಯರು ಕರೆ ಕೊಟ್ಟಿದ್ದಾರೆ. ಅದಕ್ಕಾಗಿ 140 ಕೋಟಿ ಭಾರತೀಯರು ನಮಗೆ ರಾಷ್ಟ್ರ ಗ್ರಂಥವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ತತ್ವ ಸಿದ್ಧಾಂತ ಪಾಲಿಸೋಣ. 140 ಕೋಟಿ ಭಾರತೀಯರಲ್ಲಿ ಏಕತೆ, ಐಕ್ಯತೆ, ಅಖಂಡತೆಯನ್ನು ಕಾಪಾಡೋಣ. ಜೈ ಹಿಂದ್, ಜೈ ಭೀಮ್. ಇವತ್ತು ಆಮೇಲೆ ಸ್ವಾಮೀಜಿ ಮಾತಾಡ್ತಾರೆ. ಆಮೇಲೆ ಅವರಿಂದ ಇವತ್ತು ಬೆಂಗಳೂರು ನಗರ ನಿದ್ರೆ ಮಾಡಿರೋದು ಎದ್ದೇಳಿದೆ ಅಂದರೆ ಹೇಳ್ಬೋದು. ಎಂಥ ಏರಿಯಲ್ಲಿ ಹೋಗಿದ್ದೀವಿ ಅಂದರೆ ಹೋಗದೇ ಇರೋ ಜಾಗ ವೆಹಿಕಲ್ಸ್ ಬಿಡಲ್ಲ ಅಲ್ಲಿ. ಅಂಥ ಜಾಗಕ್ಕೆ ನೋಡಿ, ಫ್ರೀಡಂ ಪಾರ್ಕಿಂದ ಹಿಡಿದು KR ಸರ್ಕಲ್ನಿಂದ ವಿಧಾನಸೌಧದಿಂದ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಗಾಂಧಿ ಇದ್ದದ್ದು ಪ್ರತಿಮೆ, ಅಲ್ಲಿಂದ MG ರೋಡ್ ಬಿಟ್ಟರೆ ಬ್ರಿಗೇಡ್ ರೋಡ್ ಎಲ್ಲ ಸುತ್ತಕೊಂಡು ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಅಪ್ಪ ಆಶೀರ್ವಾದದಿಂದ ಮಲಗಿರೋ ಜನ ಮಧ್ಯಪ್ರದೇಶದಲ್ಲಿ ಎಲ್ಲ ಒಂದೊಂದು ಸ್ಟೇಟ್ ಒಂದೊಂದು ವರ್ಷಕ್ಕೆ ಪ್ರತಿ ವರ್ಷ ಒಂದೊಂದು ಸ್ಟೇಟಲ್ಲಿ ಮಾಡ್ತಾರೆ. ಈ ಸರಿ ನಮ್ಮ ಪುಣ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅದ್ದೂರಿ ಅಂಬೇಡ್ಕರ್ ಜಯಂತ್ಯೋತ್ಸವ